ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯ 16ನೇ ವಾಕ್ಯ. ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಕೂಡಿದ ಅಲ್ಪಧನವೇ ಲೇಸು. ಸೊಲೊಮೋನನ ಈ ಜ್ಞಾನೋಕ್ತಿಗಳಲ್ಲಿ ಅವನು ಹೇಳುವಂಥ ಒಂದು ಮಾತು, ಕಳವಳದಿಂದ ಕೂಡಿದಂತಹ ಬಹುಧನ. ಒಬ್ಬ ವ್ಯಕ್ತಿ ಬಹಳ ಶ್ರೀಮಂತನಾಗಿದ್ದಾನೆ, ಇನ್ನೊಬ್ಬ ಬಡವ ಆಗಿದ್ದಾನೆ. ಅವನ ಹತ್ರ ಹಣ ಜಾಸ್ತಿ ಇಲ್ಲ, ಬಡವನ ಹತ್ರ ಹಣ ಕಡಿಮೆ, ಅಲ್ಪ ಧನ ಇದೆ. ಶ್ರೀಮಂತನ ಕೈಯಲ್ಲಿ ಬಹುಧನ ಇದೆ. ಆದರೆ ಈ ಶ್ರೀಮಂತನಿಗೆ ಕಳವಳದಿಂದ ಕೂಡಿದೆ ಅದೆಲ್ಲ. ಅವನ ಜೀವಿತದಲ್ಲಿ ಒಂದು ಭಯ, ಒಂದು ವೇದನೆ. ಯಾರು ಬಂದು ಕದ್ಕೊಂಡು ಹೋಗ್ತಾರೋ, ಯಾರು ನನಗೆ ತೊಂದರೆ ಕೊಡ್ತಾರೋ, ಯಾರು ನನ್ನ ಕೊಂದು ಬಿಡ್ತಾರೋ, ಯಾವ ರೀತಿ ಆಗಿಬಿಡುತ್ತೋ, ಸನ್ನಿವೇಶ ಹೇಗಾಗುತ್ತೋ ಎಂಬುದಾಗೆಲ್ಲ ಯೋಚನೆ ಮಾಡುವಂತಹ ಸನ್ನಿವೇಶಗಳು ಅವನಿಗಿದೆ. ಹಣ ಯಾವತ್ತೂ ತಪ್ಪಲ್ಲ. ಹಣದ ಆಸೆ ಎಲ್ಲ ವಿಧ ಕೆಟ್ಟತನಕ್ಕೆ ಮೂಲ ಕಾರಣ ಅಂತ ಬೈಬಲ್ ಹೇಳುತ್ತೆ. ಕೆಲವರು ದುಡ್ಡನ್ನು ನೋಡಿ ಕೆಳಗಾಕಿ ತುಳಿತಾರೆ. ಇದು ಸೈತಾನು, ಇದನ್ನು ನನ್ನ ಕೈಯಿಂದ ಮುಟ್ಟಲ್ಲ ಅಂತೆಲ್ಲ ಹೇಳಿ ನೋಟುಗಳನ್ನು ಬಿಸಾಕುವಂಥ ಅನೇಕ ಸೇವಕರುಗಳು ನೋಡಿದೆ. ಇದು ಸೈತಾನ್, ನಾನು ಮುಟ್ಟಲ್ಲ ಕೈಯಿಂದ ಅಂತ ಹೇಳ್ತಾರೆ. ಆದರೆ ಅವ್ರ ಕೈಯಿಂದ ಮುಟ್ಟಲ್ಲ, ಅಕೌಂಟಿಗೆ ದುಡ್ಡು ಹಾಕಿ ಅಂತ ಹೇಳ್ತಾರೆ. ಆದರೆ ದೇವರ ವಾಕ್ಯ ಹೇಳೋದು, ಹಣ ಯಾವತ್ತೂ ತಪ್ಪಲ್ಲ, ಹಣ ಯಾವತ್ತೂ ಪಾಪನೂ ಅಲ್ಲ. ಹಣದ ಆಸೆ, ಹಣ ಬೇಕು, ಹಣ ಬೇಕು, ಹಣ ಬೇಕು, ಇನ್ನೂ ಮಾಡಬೇಕು, ಇನ್ನೂ ಸಂಪಾದನೆ ಮಾಡಬೇಕು ಅನ್ನೋಂಥ ಆಸೆ ನನ್ನನ್ನು ಏನು ಮಾಡುತ್ತೆ, ಕೆಟ್ಟತನಕ್ಕೆ ನಡೆಸುತ್ತೆ, ನನ್ನನ್ನು ಕೆಟ್ಟ ಮಾರ್ಗಗಳಿಗೆ ನಡೆಸ್ಬಿಡುತ್ತೆ. ಅದೇನಾಗುತ್ತೆ, ಈ ಹಣ ಕಳವಳ ಉಂಟು ಮಾಡುತ್ತೆ. ತುಂಬ ದುಡ್ಡಿದೆ, ನೆಮ್ಮದಿ ಇಲ್ಲ. ಭಾಳ ಬೇಕಾದಷ್ಟು ನನಗೆ ಹಣ ಇದೆ, ಆಸ್ತಿ ಇದೆ, ಆದರೆ ನೆಮ್ಮದಿ ಇಲ್ಲ ಅಂದರೆ ಏನು ಮಾಡೋದು? ಎಷ್ಟೋ ಜನರಿಗೆ ನಾವು ನೋಡ್ತೀವಿ, ದುಡ್ಡಿದೆ, ಸೌಕರ್ಯಗಳಿವೆ, ಆಸ್ತಿ ಇದೆ, ಅಂತಸ್ತಿದೆ, ಆಶೀರ್ವಾದಗಳಿವೆ, ಆದರೆ ನೆಮ್ಮದಿಯ ಒಂದು ವಾತಾವರಣ ಅವರ ಜೀವಿತದಲ್ಲಿಲ್ಲ, ನೆಮ್ಮದಿಯ ಅನುಭವ ಅವರ ಜೀವಿತದಲ್ಲಿಲ್ಲ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿಮ್ಮ ಜೀವಿತದಲ್ಲಿ ಹಣಕ್ಕಿಂತ ಹೆಚ್ಚಾಗಿ ಬೇಕಾಗಿರುವಂಥದ್ದು ದೇವರ ಭಯ. ಆದರೆ ಆ ಸೊಲೊಮೋನ್ ಹೇಳುವಂಥದ್ದೇನು, ಕಳವಳದಿಂದ ಕೂಡಿದಂತಹ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಕೂಡಿದ ಅಲ್ಪಧನವೇ ಲೇಸು. ಸ್ವಲ್ಪನೇ ಇರೋದು ನಮಗೆ. ಹಣ ಜಾಸ್ತಿ ಇಲ್ಲ, ಹೇಳ್ಕೊಳ್ಳೋಂತಹ ಒಂದು ದೊಡ್ಡ ಶ್ರೀಮಂತಿಕೆ ಇಲ್ಲ. ನಾವೊಂದು ಬಾಡಿಗೆ ಮನೇಲಿರಬಹುದು, ಅಥವಾ ನಮಗೆ ಸಣ್ಣ ಒಂದು ಸ್ವಂತ ಮನೆ ಇರಬಹುದು. ನಮಗೆ ಹೇಳ್ಕೊಳ್ಳೋಂತಹ ದೊಡ್ಡ ಆಸ್ತಿ ಏನೂ ಇಲ್ಲ. ಆದರೆ ಯೆಹೋವನ ಭಯದಲ್ಲಿ, ದೇವರ ಚಿತ್ತದಲ್ಲಿ, ದೇವರ ಇಷ್ಟವನ್ನು ಮಾಡುತ್ತಾ ಮುಂದೆ ಸಾಗುವುದಕ್ಕೆ ನಮಗೆ ಸಾಧ್ಯವಾಗುವುದಾದರೆ ಅದೇ ದೊಡ್ಡ ಆಶೀರ್ವಾದ ಎಂಬುದಾಗಿ ಸೊಲೊಮೋನ್ ಹೇಳ್ತಾನೆ. ಈ ಸೊಲೊಮೋನ್ ಯಾರು? ಬಹಳ ಧನಿಕನಾದಂತಹ ವ್ಯಕ್ತಿ, ಬಹಳ ಶ್ರೀಮಂತನಾದಂತಹ ವ್ಯಕ್ತಿ. ಅವನ ಹಾಗೆ ಶ್ರೀಮಂತನು ಯಾರೂ ಇರಲಿಲ್ಲ. ಜ್ಞಾನದಲ್ಲಿ ಶ್ರೀಮಂತನು, ಹಣದಲ್ಲಿ ಶ್ರೀಮಂತನು, ಸಮಾಧಾನದಲ್ಲಿ ಶ್ರೀಮಂತನು, ಎಲ್ಲ ರೀತಿಯಲ್ಲೂ ಶ್ರೀಮಂತನಾಗಿ ಆಸ್ತಿ ಉಳ್ಳಂತಹ ವ್ಯಕ್ತಿ ಹೇಳ್ತಾನೆ, ಎಷ್ಟೇ ಧನ ಇದ್ದರೂ ಕಳವಳ ಇದ್ದರೆ ಅದಕ್ಕಿಂತ ಯೆಹೋವನ ಭಯ ಇದ್ದು ಸ್ವಲ್ಪ ಧನ ಇದ್ದರೆ ಸಾಕು, ಸ್ವಲ್ಪ ಹಣ ಇದ್ದರೆ ಸಾಕು. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ ನನಗೆ ಹಣ ಕಡಿಮೆ ಆದರೂ ಪರವಾಗಿಲ್ಲ, ದೇವರೇ ಈ ಲೋಕದಲ್ಲಿ ಆಸ್ತಿ ಇಲ್ಲ ಅಂದರೂ ಪರವಾಗಿಲ್ಲ, ದೇವರೇ ನಿನ್ನನ್ನು ಭಯಪಟ್ಟು ನಿನಗಾಗಿ ಜೀವಿಸುವಂತಹ ಒಂದು ಅನುಭವ, ನಿನ್ನ ಚಿತ್ತಕ್ಕೆ ವಿಧೇಯರಾಗುವಂಥ ಒಂದು ಅನುಭವ ನಮ್ಮ ಜೀವಿತದಲ್ಲಿ ದಯಪಾಲಿಸು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ನಾವು ಪ್ರಾರ್ಥಿಸುವುದಾದರೆ, ನಮ್ಮ ಜೀವಿತದ ಈ ಲೋಕದ ಪ್ರಕಾರ ನಾವು ಬಡವರಾಗಿರ್ಬೋದು, ಲೋಕದ ಪ್ರಕಾರ ಅಲ್ಪಧನವೇ ಇರಬಹುದು, ಆದರೆ ದೇವರ ಸನ್ನಿಧಿಯಲ್ಲಿ, ದೇವರ ಮುಂದೆ ನಾವು ಶ್ರೀಮಂತರಾಗಿ ಕಾಣುತ್ತೇವೆ. ಲೋಕದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಅನೇಕರು ಆತ್ಮೀಕವಾಗಿ ಬಡತನದಲ್ಲಿದ್ದಾರೆ. ಲೋಕದಲ್ಲಿ ಬೇಕಾದಷ್ಟೆಲ್ಲ ಮಾಡ್ಕೊಂಡಿದ್ದಾರೆ, ಆತ್ಮೀಕವಾದ ಬಡತನ. ಆದರೆ ದೇವರ ವಾಕ್ಯ ಹೇಳುತ್ತೆ, ಇಹಲೋಕದ ಐಶ್ವರ್ಯಕ್ಕಿಂತ ಪರಲೋಕದ ಐಶ್ವರ್ಯ ಬಹಳ ಪ್ರಾಮುಖ್ಯವಾದದ್ದು. ಆತ್ಮೀಕ ಅನುಭವ, ಆತ್ಮೀಕ ಆಶೀರ್ವಾದ, ಆತ್ಮೀಕ ಐಶ್ವರ್ಯ ನನ್ನ ಜೀವಿತದಲ್ಲಿ ಹೆಚ್ಚಾಗುವುದಾದರೆ ಯೆಹೋವನ ಭಯದಿಂದ ಕೂಡಿದಂತಹ ಅಲ್ಪಧನ ನನ್ನ ಜೀವಿತದಲ್ಲಿ ಆಶೀರ್ವಾದಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಒಂದು ವೇಳೆ ನನಗೆ ಕೊರತೆ ಇದೆ, ಇಕ್ಕಟ್ಟಿದೆ, ಆಸ್ತಿ ಇಲ್ಲ, ಐಶ್ವರ್ಯ ಇಲ್ಲ ಎಂಬುದಾಗಿ ಯಾರಾದರೂ ದುಃಖ ಪಡ್ತಾ ಇದ್ದರೆ, ದೇವರ ವಾಕ್ಯದ ಆಧಾರದಲ್ಲಿ ನಿಮಗೆ ತಿಳಿಸ್ತೇನೆ, ನಿನ್ನ ಜೀವಿತದಲ್ಲಿರುವಂತಹ ಸ್ವಲ್ಪ ಹಣ, ಸ್ವಲ್ಪ ಆಸ್ತಿ ಆಗಿರಬಹುದು, ನಿರಾಶೆ ಪಡಬೇಡ. ದೇವರು ಕೊಟ್ಟಂತಹ ಆ ಆಶೀರ್ವಾದದಲ್ಲಿ ದೇವರಿಗೆ ಭಯಪಟ್ಟು
ದೇವರ ಚಿತ್ತವನ್ನು ಮಾಡುತ್ತಾ, ದೇವರ ಇಷ್ಟವನ್ನು ಮಾಡುತ್ತಾ ನೀನು ಮುಂದೆ ಸಾಗುವುದಾದರೆ ನಿನ್ನನ್ನು ಉನ್ನತವಾದ ರೀತಿಯಲ್ಲಿ ನಡೆಸುವುದಕ್ಕೆ, ಉನ್ನತವಾದ ಶ್ರೇಣಿಗೆ ನಿನ್ನನ್ನು ತಂದು ಅನೇಕರ ಮುಂದೆ ತಲೆ ಎತ್ತಿ ನಿಲ್ಲುವ ಹಾಗೆ ಮಾರ್ಪಡಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸಿ ಪ್ರಾರ್ಥಿಸುವುದಾದರೆ ಕಳವಳದಿಂದ ಕೂಡಿದಂತಹ ಬಹು ಧನಕ್ಕಿಂತಲೂ, ಕಳವಳವನ್ನು ಉಂಟು ಮಾಡುವಂತಹ ಧನಕ್ಕಿಂತಲೂ, ಆಸ್ತಿಗಿಂತಲೂ, ಎಷ್ಟೋ ಜನರ ಕುರಿತು ನೋಡ್ತೇವೆ, ಆಸ್ತಿ ಇದೆ, ಐಶ್ವರ್ಯ ಇದೆ, ಹಣ ಇದೆ, ಆದರೆ ಸಮಾಧಾನ ಇಲ್ಲ. ಈ ದಿವಸಗಳಲ್ಲಿ ಆ ದೇವರಲ್ಲಿ ಆಶ್ರಯಿಸಿ ದೇವರ ಚಿತ್ತವನ್ನು ಮಾಡುತ್ತಾ ಮುಂದೆ ಸಾಗುವ ಹಾಗೆ ದೇವರು ತಾನೇ ನಮ್ಮೆಲ್ಲರ ಜೀವಿತದಲ್ಲಿ ಸಹಾಯ ಮಾಡಲಿ. ಕರ್ತನಿಗೆ ಹೇಳೋಣ, ಸ್ವಾಮಿ ಬಹು ಧನ ಬೇಡ ದೇವರೇ, ನನಗೆ ಅಲ್ಪ ಧನವೇ ಸಾಕು, ಆದರೆ ನಿನ್ನಲ್ಲಿ ಭಯಭಕ್ತಿ ಉಳ್ಳವನಾಗಿ ನಿನ್ನ ಚಿತ್ತವನ್ನು ಮಾಡುತ್ತಾ ಮುಂದೆ ಸಾಗುವಂತೆ ನೀನು ನನಗೆ ಸಹಾಯ ಮಾಡು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನ ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ಬಂದಿದ್ದೇವೆ. ಕರ್ತನೆ, ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.